ವಿಕ್ರಮ್ ಅಂತ 28 ವಯಸ್ಸಿನ ಒಂದು ಹುಡುಗ ಐಷಾರಾಮಿ ಬಂಗ್ಲೆಯಲ್ಲಿ ಇರ್ತಾನೆ. ಅವನು ರೂಮ್ನ ಬಾಲ್ಕನಿಯಲ್ಲಿ ಅವರ ತಾತನ ಜೊತೆ ಮಾತಾಡ್ಕೊಂಡು ಕೂತಿರ್ತಾನೆ. ಆಗ ಅವನಿಗೊಂದು ಮೆಸೇಜ್ ಬರುತ್ತೆ. ಅವನ 3 ವರ್ಷದಿಂದ ಸತತವಾಗಿ ಪ್ರಯತ್ನ ಪಡ್ತಿರೋ ಒಂದು ಪ್ರಾಜೆಕ್ಟ್ ರಿಜೆಕ್ಟ್ ಆಗತ್ತೆ ಅಂತ. ಅವನ ಇಡೀ ಜೀವನ ಕುಸ್ತೋದಂಗೆ ಆಗೋಗುತ್ತೆ. ಅವನ ಮುಖ ನೋಡಿ ಅವನ ತಾತ, ವಿಕ್ರಮ್ ಏನಾಯ್ತು ನಿಂಗೆ, ಯಾಕೆ ಇಷ್ಟು ಬೇಜಾರಲ್ಲಿದ್ಯಾ ಅಂತ ಕೇಳ್ತಾರೆ. ವಿಕ್ರಮ್ ಆಗ, ತಾತ ನಾನು 3 ವರ್ಷದಿಂದ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೆ ಈ ಪ್ರಾಜೆಕ್ಟ್ಗೆ, ನೋಡಿದ್ರೆ ಈ ಪ್ರಾಜೆಕ್ಟ್ನ ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ ತಾತ. ನಾನೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನನ್ನ ಇಡೀ ಜೀವನನೇ ಪಾತಾಳಕ್ಕೆ ಹೊಟ್ಟೋಯ್ತಲ್ಲ ತಾತ ಅಂತ ಅಂತಾನೆ. ತಾತ ಆಗ, ವಿಕ್ರಮ್ ಏನು ಮಾತಾಡ್ತಾ ಇದೆಯಾ, ಪಾತಾಳ ಅಂದರೆ ಏನು ಗೊತ್ತಾ ನಿಂಗೆ ಅಂತ ಕೇಳ್ತಾರೆ. ವಿಕ್ರಮ್ ಆಗ, ತಾತ ಪಾತಾಳ ಅಂದರೆ ಫೇಲ್ಯೂರ್, ನಾನು ಇನ್ನೇನು ಮಾಡೋಕ್ಕಾಗಲ್ಲ, ಆ ಪಾತಾಳದಿಂದ ಎದ್ದೇಳಕ್ಕಾಗದೇ ಇರೋ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಅಂತಾನೆ. ತಾತ ಆಗ, ವಿಕ್ರಮ್, ಪುರಂದರದಾಸರು ಒಂದು ಉಗ್ಗಬೊಗದಲ್ಲಿ ಹೇಳಿದ್ದಾರೆ, ಅತಳದಲ್ಲಿರಿಸೋ ಸುತಳದಲ್ಲಿರಿಸೋ ತಳಾತಳ ಪಾತಾಳದಲ್ಲಿರಿಸೋ ಅಂತ. ಇದರ ಅರ್ಥ ನಿನ್ಗೇನು ಗೊತ್ತಾ ಅಂತ ಕೇಳ್ತಾರೆ. ಆಗ ವಿಕ್ರಮ್, ತಾತ ಈ ಟೈಮಲ್ಲಿ ಇದೆಲ್ಲ ಏನಕ್ಕೆ ಬೇಕು ತಾತ, ಈ ಭಜನೆ ಈ ಟೈಮಲ್ಲಿ ಏನಕ್ಕೆ ಬೇಕು ತಾತ, ಏನು ಮಾತಾಡ್ತಿದ್ಯಾ, ಈ ಯೋಗ ಭೋಗಕ್ಕೂ ಇದಕ್ಕೂ ಏನು ಸಂಬಂಧ, ಈ ಯೋಗ ಭೋಗ ಕೇಳಿದೆ ನಾನೇನು ಉದ್ಧಾರ ಆಗೋಗ್ತೀನೋ ಇವಾಗ ಅಂತ ಕೇಳ್ತಾನೆ. ವಿಕ್ರಮ್, ಈ ಯೋಗ ಭೋಗ ಕೇಳಿದ ತಕ್ಷಣ ನಿನ್ನ ಲೈಫ್ ಚೇಂಜ್ ಆಗೋಗಲ್ಲ, ಆದರೆ ಈ ಯೋಗ ಭೋಗನ ನೀನು ಫಾಲೋ ಮಾಡಿದ್ರೆ ನಿಜವಾಗ್ಲೂ ನಿನ್ನ ಲೈಫ್ ತುಂಬಾ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಮುಂದುವರಿಸಿ ತಾತ, ಪುರಂದರದಾಸರು ಹೇಳ್ತಿರೋ ಪ್ರಕಾರ ಅತಳದಲ್ಲಿರಿಸೋ ಸುತಳದಲ್ಲಿರಿಸೋ ತಳಾತಳ ಪಾತಾಳದಲ್ಲಿರಿಸೋ ಅಂತ. ಏನಂದರೆ ಭಗವಂತ ನನ್ನನ್ನು ಎಲ್ಲೇ ಇಟ್ಟರು, ಭೂಮಿ ಕೆಳಗಿಟ್ಟರು, ಆಕಾಶದಲ್ಲಿಟ್ಟರು, ಎಲ್ಲೇ ಇಟ್ಟರು, ನನ್ನ ಈ ಜೀವನ ಎಂಥ ದೊಡ್ಡ ಸೋಲು ಬಂದರೂ ನಾನು ರೆಡಿ, ಅದನ್ನು ಸ್ವೀಕರಿಸೋಕ್ಕೆ ನಾನು ರೆಡಿ ಅಂತ ಹೇಳ್ತಾ ಇದ್ದಾರೆ. ವಿಕ್ರಮ್ ಆಗ, ಸೋಲನ್ನು ಇಷ್ಟೊಂದು ಈಸಿಯಾಗಿ ತಗೋಬೋದಾ ತಾತ ಅಂತ ಕೇಳ್ತಾನೆ. ತಾತ ಆಗ, ಅಲ್ಲೇ ಇರೋದು, ದಾಸರು ಮುಂದೆ ಏನು ಹೇಳ್ತಾರೆ ಅಂದರೆ, ನೀನು ನನ್ನ ಎಲ್ಲೇ ಇಡು, ನಾನು ಅಲ್ಲೇ ಇರಬೇಕಲ್ವಾ, ಆ ಪರಿಸ್ಥಿತಿನ ನಾನು ಅನುಭವಿಸ್ಲೇಬೇಕಲ್ವಾ, ಹಾಗಿದ್ಮೇಲೆ ಭಯ ಏನಕ್ಕೆ ಪಡಬೇಕು, ಈ ಜಗತ್ತಿನ ಪ್ರತಿಯೊಂದು ಜಾಗವೂ ಆ ದೇವರದೇ ಆದಮೇಲೆ ಪಾತಾಳದಲ್ಲೂ ಅವನೇ ತಾನೇ ಇರೋದು ಅಂತ ಹೇಳ್ತಾರೆ. ವಿಕ್ರಮ್ ಆಗ, ತಾತ ಈ ಕಂಪನಿ, ಈ ಹೆಸರು, ಇದೆಲ್ಲ ನನ್ನ ಅಸ್ತಿತ್ವ ಅಲ್ವಾ ಅಂತ ಕೇಳ್ತಾನೆ. ತಾತ ಆಗ, ದಾಸರಾಗ ಮುಂದಕ್ಕೇನು ಹೇಳಿದ್ದಾರೆ ಅಂತ ಕೇಳೋ ವಿಕ್ರಮ್, ಮತ್ತಾವ ಯೋನಿಯಲ್ಲಿರಿಸೋ ಅಂತ ಹೇಳಿದ್ದಾರೆ. ಆ ಅರ್ಥ ಏನು ಅಂದರೆ, ನೀನು ಈ ಜನ್ಮದಲ್ಲಿ ದೊಡ್ಡ ಉದ್ಯಮಿ ಆಗಿರಬಹುದು, ಮುಂದಿನ ಒಂದು ಜನ್ಮದಲ್ಲಿ ಒಂದು ಹುಲ್ಲು ಕಡ್ಡಿಯಾಗಿ ಹುಟ್ಟಬಹುದು, ಆದರೆ ಆ ಎರಡೂ ರೂಪದಲ್ಲಿ ಆ ಪರಮಾತ್ಮನ ಚೈತನ್ಯ ಇದೆ ಹೊರತು ನಿನ್ನ ಅಸ್ತಿತ್ವ ಇಲ್ಲ, ನಿನ್ನ ಹುದ್ದೆ ಇಲ್ಲ, ನಿನ್ನೊಳಗೆ ಆ ಪರಮಾತ್ಮನ ಚೈತನ್ಯ ಮಾತ್ರ ಇರೋದು ಅಂತ ಅಂತಾರೆ. ವಿಕ್ರಮ್ ಆಗ, ಹಾಗಾದರೆ ನಾನು ಈಗ ಏನು ಮಾಡಬೇಕು, ಸುಮ್ಮನೆ ಕೂತ್ಕೋಬೇಕಾ ಅಂತ ಕೇಳ್ತಾನೆ. ತಾತ ಆಗ, ನೀನು ಬದುಕಿನ ಪ್ರತಿ ಕ್ಷಣನ ಆ ದೈವಕ್ಕೆ ಬಿಟ್ಕೊಡು, ಅಂದರೆ ಸರೆಂಡರ್ ಆಗೋಗು. ನೀನು ಮಾಡಬೇಕಾಗಿರೋ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ರೆ ಆ ಫಲಿತಾಂಶದ ಜವಾಬ್ದಾರಿನ ಆ ದೇವ್ರಿಗೆ ಬಿಡು. ಅವನು ನಿನಗೆ ಯಶಸ್ಸು ಕೊಟ್ಟರೆ ಪ್ರಸಾದ ಅಂತ ಸ್ವೀಕರಿಸು, ಸೋಲನ್ನು ಕೊಟ್ಟರೆ ಅವನ ಇಚ್ಛೆ ಇರಬೇಕು ಅಂತ ಅಂದ್ಬಿಟ್ಟು ಸುಮ್ಮನಾಗೋಗು. ಅವನು ನಡೆಸಿದಂತೆ ನಾನು ಇರ್ತೀನಿ ಅಂತ ನೀನು ನಿರ್ಧರಿಸಿದ್ರೆ ಆ ದಿನದಿಂದ ನಿನ್ನ ಎಲ್ಲ ಆತಂಕ ಮಾಯ ಆಗೋಗುತ್ತೆ ಅಂತ ಅಂತಾರೆ. ವಿಕ್ರಮ್ಗೆ ಒಂಥರ ಮನ್ಸು ಹಗುರ ಆಗಿ ಅವನ ತಪ್ಪನ್ನು ಅರ್ಥಕೊಂತಾನೆ. ಮುಂದಕ್ಕೆ ಹೇಳ್ತಾನೆ, ತಾತ ನಾನು ಈ ಪ್ರಯತ್ನ ಮಾಡೇ ಮಾಡ್ತೀನಿ, ಫಲಾಫಲಗಳನ್ನ ನಾನು ದೇವ್ರಿಗೆ ಬಿಡ್ತೀನಿ. ಥ್ಯಾಂಕ್ಸ್ ತಾತ, ನಾನು ಇನ್ಮೇಲಿಂದ ನನ್ನ ಪ್ರಯತ್ನದ ಮೇಲೆ ನಾನು ಗಮನ ಇಡ್ತೇನೆ ಹೊರತು ನನ್ನ ಫಲಾಫಲಗಳನ್ನ ಮೇಲೆ ಗಮನ ಇಡಲ್ಲ. ಆ ಫಲಾಫಲಗಳನ್ನ ದೇವರೇ ನನಗೆ ಕೊಡಲಿ, ದೇವರ ಮೇಲೆ ನಾನು ಜವಾಬ್ದಾರಿ ಹಾಕ್ತೀನಿ ತಾತ. ಥ್ಯಾಂಕ್ ಯು ಸೋ ಮಚ್ ತಾತ, ನನ್ನ ಮನಸ್ಸನ್ನ ತುಂಬ ಹಗುರ ಮಾಡಿದೆ ನೀನು ಅಂತ ಅಂತಾರೆ. ತಾತ ಆಗ, ಹೌದು ವಿಕ್ರಮ್, ನಾವು ಈ ಬದುಕಿನ ನಾಟಕದ ಪಾತ್ರಧಾರಿಗಳಷ್ಟೇ. ಸೂತ್ರಧಾರನ ಮೇಲೆ ನಂಬಿಕೆ ಇಟ್ಟು ನಾವು ನಡ್ಕೊಂಡು ಹೋದರೆ ಆ ಪಾತಾಳದಲ್ಲೂ ನಮಗೆ ಶಾಂತಿ ಸಿಗುತ್ತೆ. ವೀಕ್ಷಕರ, ಈ ಕಥೆಯ ನೀತಿ ಏನಂದರೆ, ಪುರಂದರದಾಸರ ಈ ಯೋಗ ಭೋಗದಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಕಲಿಸ್ತಾರೆ. ಎಷ್ಟೇ ಕಠಿಣವಾದ ಪರಿಸ್ಥಿತಿ ಇರಲಿ, ಅಂತಿಮವಾಗಿ ಆ ಭಗವಂತನೇ ನಮ್ಮನ್ನು ನಡೆಸ್ಕೊಂಡು ಹೋಗೋರು. ಆ ಅರಿವು ನಮ್ಮಲ್ಲಿ ಇದ್ದರೆ ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲೂ ನಾವು ನೆಮ್ಮದಿ ಶಾಂತಿಯಿಂದ ಯೋಚಿಸಿ ನಾವು ಮುಂದೆ ನಡೀತೀವಿ ವೀಕ್ಷಕರೇ. ಹಾಗೆ ಯೋಚನೆ ಮಾಡಿ, ನಾವೇನಾದರೂ ಸಾಧಿಸಿದಾಗ ಎಷ್ಟು ಖುಷಿ ಪಡ್ತೀವಿ, ಆದರೆ ಜೀವನ ನಮಗೆ ಸೋಲಿನ ಕಡೆ ಕರ್ಕೊಂಡು ಹೋದರೆ, ಅಯ್ಯೋ ಪಾತಾಳ ಕೆಡೋದಲ್ಲಪ್ಪ, ನಾವಿನ್ನು ಉದ್ಧಾರನೇ ಆಗೋಕ್ಕಾಗಲ್ಲ ಅಂತ ನಾವು ಕುಸಿದೋಗ್ತೀವಿ.
ಪುರಂದರದಾಸರು ಹೇಳಿರೋ ಈ ಯೋಗಭೋಗನ ನಾವು ಅರ್ಥ ಮಾಡ್ಕೊಂಡ್ರೆ ಆ ಪಾತಾಳನೂ ನಾವು ಖುಷಿಯಿಂದ ಅನುಭವಿಸೋಕೆ ಸ್ಟಾರ್ಟ್ ಮಾಡ್ತೀವಿ. ನೀವು ಯಶಸ್ಸಿನ ಶಿಖರದ ಮೇಲಿರಲಿ ಅಥವಾ ಸೋಲಿನ ಪಾತಾಳದಲ್ಲಿರಲಿ, ನೀನೆಲ್ಲಿರಿಸಿದ್ರು ನಾನು ಅಲ್ಲಿರ್ತೀನಿ ಅಂತ ಆ ಮೆಂಟಾಲಿಟಿನ ನಾವು ತರಿಸ್ಕೋಬೇಕು. ಯಶಸ್ಸಿನ ಶಿಖರನೂ ನೀನೇ ಸೃಷ್ಟಿ ಮಾಡಿರೋದು, ಸೋಲಿನ ಪಾತಾಳನೂ ನೀನೇ ಸೃಷ್ಟಿ ಮಾಡಿರೋದು. ನಾನು ಎಲ್ಲಿದ್ರೂ ನಾನು ಖುಷಿಯಾಗಿ ನಿನ್ನ ನಾಮಸ್ಮರಣೆ ಮಾಡ್ಕೊಂಡಿರ್ತೀನಿ ಅಂತ ಇರಬೇಕು. ಗೆಲುವು ನಮ್ಮ ಅಂತಿಮ ಗುರಿಯಲ್ಲ, ಸೋಲು ನಮ್ಮ ಅಂತ್ಯವಲ್ಲ ವೀಕ್ಷಕರೇ. ಇವೆರಡು ಈ ಸೂತ್ರಧಾರನ ವಿಭಿನ್ನ ಪಾತ್ರಗಳಷ್ಟೇ. ಇಷ್ಟಾಗಿದ್ದು ವೀಕ್ಷಕರೇ ಇವತ್ತಿನ ಒಂದು ಊಗಾಭೋಗದ ಒಂದು ಸಂದೇಶ. ಇನ್ನೂ ಹಲವಾರು ಊಗಾಭೋಗಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹರೇ ಶ್ರೀನಿವಾಸ.